ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ನಿನ್ನೆಯ ತರಗತಿಯಲ್ಲಿ ನಾವು 25 ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ವಿ ವೇದಕಾಲದ ಸಂಸ್ಕೃತಿಯ ಬಗ್ಗೆ. ಇಂದಿನ ತರಗತಿಯಲ್ಲಿ ನಾವು ಮುಂದುವರೆದ ಭಾಗವನ್ನು ಚರ್ಚಿಸೋಣ. 26ನೇ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ಆರಂಭವಾದ 4 ಆಶ್ರಮಗಳು ಯಾವುವು? ಎ. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ಬಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಸಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಡಿ. ಗುರುಕುಲ, ಸಂಧ್ಯಾವಂದನ, ಯಜ್ಞ, ತಪಸ್ಸು. ಉತ್ತರ ವೇದಗಳ ಕಾಲದಲ್ಲಿ ಆರಂಭವಾದ 4 ಆಶ್ರಮಗಳು ಯಾವುವು? ಅಂದರೆ ಆನ್ಸರ್ ಬಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ನಂತರ ಮುಂದಿನ ಪ್ರಶ್ನೆ 27. ಉತ್ತರ ವೇದಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು? ಎ. ಸುಧಾರಣೆ ಕಂಡಿತು. ಬಿ. ಯಾವುದೇ ಬದಲಾವಣೆ ಇರಲಿಲ್ಲ. ಸಿ. ಭಾರೀ ಕುಸಿತ ಉಂಟಾಯಿತು. ಡಿ. ಪುರುಷರಿಗಿಂತ ಉತ್ತಮವಾಯಿತು. ಉತ್ತರ ವೇದಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಂತ. ಹೇಗಿತ್ತು ಅಂದರೆ ಏನಾಯಿತು ಅಂದರೆ ಭಾರೀ ಕುಸಿತ ಕಂಡಿತು. ಸಿ. ಭಾರೀ ಕುಸಿತ ಕಂಡಿತು ಅಂದರೆ ಸ್ತ್ರೀಯರ ಸ್ಥಾನಮಾನ ಪೂರ್ವ ವೇದಗಳ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಆದರೆ ಉತ್ತರ ವೇದಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಭಾರೀ ಕುಸಿತ ಉಂಟಾಯಿತು ಅಂತ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ಯಾವ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು? ಉತ್ತರ ವೇದಗಳ ಕಾಲದಲ್ಲಿ ಯಾವ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು? ಎ. ರಾಜನ್, ಪುರೋಹಿತ, ಕೃಷಿಕ, ಸೇವಕ. ಬಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಸಿ. ಯೋಧ, ವ್ಯಾಪಾರಿ, ಕೃಷಿಕ, ಕುಶಲಕರ್ಮಿ. ಡಿ. ಆರ್ಯ, ದ್ರಾವಿಡ, ಶೂದ್ರ, ಅಸ್ಪೃಶ್ಯ. ನೋಡಿ, ಉತ್ತರ ವೇದಗಳ ಕಾಲದಲ್ಲಿ ಯಾವ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು ಅಂತ. ಯಾವ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಬಿ. ಆಯ್ಕೆ ಬಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತುತ್ತೆ. ನಂತರ ಮುಂದಿನ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ಯಾವ ಪದ್ಧತಿಗಳು ಆರಂಭವಾದವು? ಉತ್ತರ ವೇದಗಳ ಕಾಲದಲ್ಲಿ ಯಾವ ಪದ್ಧತಿಗಳು ಆರಂಭವಾದವು? ಆಯ್ಕೆ ಎ. ವಿಧವಾ ವಿವಾಹ. ಬಿ. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ. ನಂತರ ಸಿ. ಅಂತರ್ಜಾತಿ ವಿವಾಹ. ಡಿ. ಪ್ರೇಮ ವಿವಾಹ. ನೋಡಿ, ಉತ್ತರ ವೇದಗಳ ಕಾಲದಲ್ಲಿ ಯಾವ ಪದ್ಧತಿಗಳು ಆರಂಭವಾದವು? ಯಾವ ಪದ್ಧತಿ ಆರಂಭವಾದವು ಅಂದರೆ ಆಪ್ಷನ್ ಬಿ. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ಏನಾಗುತ್ತೆ, ಉತ್ತರ ವೇದಗಳ ಕಾಲದಲ್ಲಿ ಜಾರಿಗೆ ಬರುತ್ತೆ. ಯಾವುದು ಜಾರಿಗೆ ಬರುತ್ತೆ? ಉತ್ತರ ವೇದಗಳ ಕಾಲದಲ್ಲಿ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗಳು ಆರಂಭ ಆಗುತ್ತೆ. ನಂತರ ಉತ್ತರ ವೇದಗಳ ಕಾಲದಲ್ಲಿ 30ನೇ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಯಾವ ಯಾಗಗಳನ್ನು ಮಾಡಲಾರಂಭಿಸಿದನು? ಉತ್ತರ ವೇದಗಳ ಕಾಲದಲ್ಲಿ ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಯಾವ ಯಾಗಗಳನ್ನು ಮಾಡೋಕ್ಕೆ ಆರಂಭ ಮಾಡ್ದ ಅಂತ. ಯಾವ? ಎ. ಗಣಪತಿ ಹೋಮ. ಬಿ. ಅಶ್ವಮೇಧ ರಾಜಸೂಯ. ಸಿ. ನವಗ್ರಹ ಯಾಗ. ಡಿ. ಸುದರ್ಶನ ಹೋಮ. ಉತ್ತರ ವೇದಗಳ ಕಾಲದಲ್ಲಿ ರಾಜನು ತನ್ನ ರಾಜ್ಯವನ್ನು ವಿಸ್ತರಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು
ಯಾವ ಯಾಗಗಳನ್ನು ಮಾಡಲು ಆರಂಭಿಸ್ತಾನೆ ಅಂದರೆ ಆಯ್ಕೆ ಬಿ ಅಶ್ವಮೇಧ ಮತ್ತು ರಾಜಸೂಯ. ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ. ಯಾಕೆ ಅಂದರೆ ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳೋ ಅನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವನು ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನ ಸ್ಟಾರ್ಟ್ ಮಾಡ್ತಾನೆ. ನಂತರ ಮುಂದಿನ ಪ್ರಶ್ನೆ 31. ಉತ್ತರ ವೇದ ಕಾಲದಲ್ಲಿ ಯಾವ ರಾಜಕೀಯ ಸಂಸ್ಥೆಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು? ಉತ್ತರ ವೇದ ಕಾಲದಲ್ಲಿ ಯಾವ ರಾಜಕೀಯ ಸಂಸ್ಥೆಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ ಅಂತ. ಎ ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು. ಬಿ ರಾಜನ್. ಸಿ ಸಭಾ ಮತ್ತು ಸಮಿತಿಗಳು ಮಾತ್ರ. ಡಿ ವಿಧಾತ ಮಾತ್ರ. ನೋಡಿ, ಉತ್ತರ ವೇದ ಕಾಲದಲ್ಲಿ ಯಾವ ರಾಜಕೀಯ ಸಂಸ್ಥೆಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ ಅಂದರೆ ಆಪ್ಷನ್ ಎ ವಿಧಾತ ಸಂಪೂರ್ಣವಾಗಿ ಸಭಾ ಮತ್ತು ಸಮಿತಿಗಳು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ಏನು ಮಾಡುತ್ತೆ ಅಂದರೆ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ. ಇವು ಒಂದು ರಾಜಕೀಯ ಸಂಸ್ಥೆಗಳು. ಪೂರ್ವ ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳಿಗೆ ತುಂಬ ಪ್ರಾಮುಖ್ಯತೆ ಇತ್ತು. ಬಟ್ ಬರ್ತಾ ಉತ್ತರ ವೇದ ಕಾಲದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ. ನಂತರ 32ನೇ ಪ್ರಶ್ನೆ, ವೇದಗಳೊಳಗಿನ ಒಂದು ಸಂದೇಶ ಯಾವುದು? ವೇದಗಳೊಳಗಿನ ಒಂದು ಸಂದೇಶ ಯಾವುದು? ಎ ಯುದ್ಧವೇ ಜೀವನ. ಬಿ ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಸಿ ನನ್ನ ಇಚ್ಛೆಯೇ ಶಾಸನ. ಡಿ ಶಕ್ತಿಯೇ ಸತ್ಯ. ನೋಡಿ, ಕ್ವಶನ್ನು 32 ವೇದಗಳೊಳಗಿನ ಒಂದು ಸಂದೇಶ ಯಾವುದು? ಅದಕ್ಕೆ ಉತ್ತರ ಬಂದು ಬಿ ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ವೇದಗಳೊಳಗಿನ ಒಂದು ಸಂದೇಶ ಯಾವುದು ಅಂತ ಅಂದರೆ ಆಪ್ಷನ್ ಬಿ ಆಗಿರುತ್ತೆ. ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅನ್ನೋದು ಉತ್ತರ ಆಗಿರುತ್ತೆ. ಯಾವುದು ಇದು ಅಂತಂದರೆ ವೇದಗಳ ಒಳಗಿನ ಒಂದು ಸಂದೇಶ ಆಗಿರುತ್ತೆ. ನಂತರ 33ನೇ ಪ್ರಶ್ನೆ, ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಆರಂಭವಾದ ಹೊಸ ಸಂಸ್ಕೃತಿಯನ್ನು ಏನಂತ ಕರೀತಾರೆ? ಏನೆಂದು ಕರೆಯುತ್ತಾರೆ? ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಆರಂಭವಾದ ಹೊಸ ಸಂಸ್ಕೃತಿಯನ್ನು ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಎ ಸಿಂಧೂ ನಾಗರಿಕತೆ. ಬಿ ವೈದಿಕ ಸಂಸ್ಕೃತಿ. ಸಿ ಮೌರ್ಯ ಸಂಸ್ಕೃತಿ. ಡಿ ಗುಪ್ತ ಸಂಸ್ಕೃತಿ. ಏನಂತ ಕರೀತಾರೆ? ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಆರಂಭವಾದ ಹೊಸ ಸಂಸ್ಕೃತಿಯನ್ನು ಏನೆಂದು ಕರೆಯುತ್ತಾರೆ? ಏನೆಂದು ಕರೆಯುತ್ತಾರೆ ಅಂದರೆ ಆಪ್ಷನ್ ಬಿ ವೈದಿಕ ಸಂಸ್ಕೃತಿ ಅಂತ ಕರೀತಾರೆ. ಇದು ಒಂದು ಹೊಸ ಸಂಸ್ಕೃತಿ. ನಂತರ ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ಏನೆಂದು ಕರೆಯುತ್ತಾರೆ? ಸಾಹಿತ್ಯ ರೂಪುಗೊಂಡ ಕಾಲವನ್ನು ಏನೆಂದು ಕರೆಯುತ್ತಾರೆ? ಎ ಪ್ರಾಗೈತಿಹಾಸಿಕ ಕಾಲ. ಬಿ ವೇದಕಾಲ. ಸಿ ಆಧುನಿಕ ಕಾಲ. ಡಿ ಪೂರ್ವ ಐತಿಹಾಸಿಕ ಕಾಲ. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ಏನಂತ ಕರೀತಾರೆ ಅಂದರೆ ವೇದಕಾಲ ಅಂತ ಕರೀತಾರೆ. ಯಾಕಂದರೆ ವೇದ ಸಾಹಿತ್ಯನೇ ರೂಪುಗೊಳ್ಳುತ್ತಲ್ಲ, ಸೊ ಆ ಕಾಲವನ್ನು ನಾವೇನಂತ ಕರಿತೀವಿ ಅಂದರೆ ವೇದಕಾಲ ಅಂತ ಕರಿತೀವಿ. ನಂತರ ಮುಂದುವರೆದ ಪ್ರಶ್ನೆ, ಆರ್ಯರ ಕಾಲದಲ್ಲಿ ರಚನೆಯಾದ ಸಾಹಿತ್ಯ ಯಾವುದು? ಆರ್ಯರ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ಯಾವುದು ಅಂತ ಬಂದಾಗ ಎ ಪುರಾಣಗಳು. ಬಿ ವೈದಿಕ ಸಾಹಿತ್ಯ. ಸಿ ಉಪನಿಷತ್ತುಗಳು. ಡಿ ಸ್ಮೃತಿಗಳು. ಆರ್ಯರ ಕಾಲದಲ್ಲಿ ರಚನೆಯಾದ ಸಾಹಿತ್ಯ ಯಾವುದು ಅಂದರೆ ವೈದಿಕ ಸಾಹಿತ್ಯ. ಆರ್ಯರ ಕಾಲದಲ್ಲಿ ರಚನೆಯಾದ ಸಾಹಿತ್ಯ ವೈದಿಕ ಸಾಹಿತ್ಯ. ಆಪ್ಷನ್ ಬಿ ವೈದಿಕ ಸಾಹಿತ್ಯ. ನಂತರ 36ನೇ ಪ್ರಶ್ನೆ,
ವೇದಕಾಲದ ಇತಿಹಾಸವನ್ನು ತಿಳಿಯಲು ಪ್ರಮುಖ ಆಧಾರ ಯಾವುದು? ವೇದಕಾಲದ ಇತಿಹಾಸವನ್ನು ನಾವು ತಿಳ್ಕೋಬೇಕು ಅಂದರೆ ಅದಕ್ಕೆ ಪ್ರಮುಖವಾದಂತಹ ಆಧಾರ ಯಾವುದು ಅಂತ ಅಂದರೆ ಆಯ್ಕೆ ಎ ಪುರಾತತ್ವಶಾಸ್ತ್ರ, ಬಿ ವಿದೇಶಿ ಪ್ರವಾಸಿಗರ ಬರಹಗಳು, ಸಿ ವೈದಿಕ ಸಾಹಿತ್ಯ, ಡಿ ಶಾಸನಗಳು. ನಾವು ವೇದಕಾಲದ ಇತಿಹಾಸವನ್ನು ತಿಳಿಬೇಕು ಅಂದರೆ ಅದಕ್ಕೆ ಪ್ರಮುಖವಾದಂತಹ ಆಧಾರ ಬೇಕಾಗುತ್ತೆ. ಅದು ಯಾವುದು? ವೇದಕಾಲದ ಇತಿಹಾಸವನ್ನು ನಾವು ತಿಳಿಬೇಕು ಅಂತಂದರೆ ಅದಕ್ಕೆ ಪ್ರಮುಖ ಆಧಾರ ಯಾವುದು ಅಂತ ಅಂದಾಗ ಆಯ್ಕೆ ಸಿ ಆಗಿರುತ್ತೆ, ವೈದಿಕ ಸಾಹಿತ್ಯ. ಯಾವುದಾಗಿರುತ್ತೆ? ಆಯ್ಕೆ ಸಿ ವೈದಿಕ ಸಾಹಿತ್ಯ. ನಾವು ವೇದಕಾಲದ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ನಾವು ವೈದಿಕ ಸಾಹಿತ್ಯವನ್ನು ನಮಗೆ ಆಧಾರವಾಗಿ ನೋಡ್ತೀವಿ, ನಾವು ಅದನ್ನು ತಿಳಿಯಲು, ವೇದಕಾಲದ ಇತಿಹಾಸವನ್ನು ತಿಳಿಯಲು. ನಂತರ 37ನೇ ಪ್ರಶ್ನೆ, ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನು ಅರಿಯುವುದು ಯಾರ ಸಾಮರ್ಥ್ಯಗಳಲ್ಲಿ ಒಂದು ಅಂತ ಆಗಿದೆ. ಸರಿ, ಯಾವ ಸಾಮರ್ಥ್ಯ, ಯಾರ ಅಂತಾಗಿದೆ ನೋಡಿ, ಇದು ಯಾವ ಸಾಮರ್ಥ್ಯ ಅಂತ ನೋಡಿ. ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನು ಅರಿಯುವುದು ಯಾರ ಅಲ್ಲ, ಯಾವ ಸಾಮರ್ಥ್ಯಗಳಲ್ಲಿ ಒಂದು ಅಂತ. ಯಾವ ಸಾಮರ್ಥ್ಯ, ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನು ಅರಿಯುವುದು ಯಾವ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ ಅಂತ ಅಂದಾಗ ಇಲ್ಲಿ ಆಪ್ಷನ್ಸ್ ಕೂಡ ನೀವು ನೋಡಿ, ಆಪ್ಷನ್ಸ್ ಇದು ಬೇಡ. ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನು ಅರಿಯುವುದು ಯಾವ ಸಾಮರ್ಥ್ಯ ಅಂತ ಅಂದಾಗ ಜ್ಞಾನ, ಈಗ ಎ ಜ್ಞಾನ, ಬಿ ತಿಳುವಳಿಕೆ, ಸಿ ಅನ್ವಯ, ಡಿ ಕೌಶಲ ಅಂತ ಆದರೆ ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನ ಅರಿಯುವುದು ನೋಡಿ ತಿಳುವಳಿಕೆಗೆ ಬರುತ್ತೆ. ತಿಳುವಳಿಕೆಗೆ ಬರುತ್ತೆ ನೋಡಿ. ವೇದಗಳ ಕಾಲದ ರಾಜಕೀಯ ಸಂಸ್ಥೆಗಳನ್ನು ಅರಿಯುವುದು ಯಾವ ಸಾಮರ್ಥ್ಯ ಅಂತ ಆಗಬೇಕಿತ್ತಲ್ಲಿ. ಯಾವ ಸಾಮರ್ಥ್ಯ ಅಂದರೆ ಇದು ತಿಳುವಳಿಕೆ. ನಂತರ ಮುಂದಿನ ಪ್ರಶ್ನೆ, ನೋಡಿ 38ನೇ ಪ್ರಶ್ನೆ, ಭಾರತೀಯ ಮಹಾಕಾವ್ಯಗಳನ್ನು ಹೆಸರಿಸುವುದು ಯಾರ ಸಾಮರ್ಥ್ಯ? ನೋಡಿ, ಇದು ಕೂಡ ಯಾರ ಆಗಿದೆ, ಸೊ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅದು ಯಾರ ಅಲ್ಲ, ಯಾವ ಆಗಬೇಕಿತ್ತು. ಯಾವ ಸಾಮರ್ಥ್ಯಗಳಲ್ಲೊಂದು. ಭಾರತೀಯ ಮಹಾಕಾವ್ಯಗಳನ್ನು ಹೆಸರಿಸುವುದು ಯಾವ ಸಾಮರ್ಥ್ಯ ಅಂತ ಅಂದಾಗ ಅದು ಜ್ಞಾನಕ್ಕೆ ಬರುತ್ತೆ. ಯಾಕಂದರೆ ಮಕ್ಕಳು ಏನು ಮಾಡ್ತಾರೆ, ಸ್ಮರಿಸ್ಕೊಳ್ತಾರೆ. ಜ್ಞಾನಕ್ಕೆ ಬರುತ್ತೆ. ಭಾರತೀಯ ಮಹಾಕಾವ್ಯಗಳನ್ನು ಹೆಸರಿಸುವುದು ಯಾವ ಸಾಮರ್ಥ್ಯ ಅಂತ ಅಂದಾಗ ಅದು ಜ್ಞಾನಕ್ಕೆ ಬರುತ್ತೆ ನೋಡಿ. ಜ್ಞಾನ ಅಂತ ಅಂದಾಗ ನಿಮ್ಗೆ ಗೊತ್ತಿದೆ, ಸ್ಮರಿಸುತ್ತಾರೆ, ಗುರುತಿಸುತ್ತಾರೆ, ತೋರಿಸುತ್ತಾರೆ ಅಲ್ವಾ, ಇದೆಲ್ಲ ಏನಕ್ಕೆ ಬರುತ್ತೆ, ಜ್ಞಾನಕ್ಕೆ ಬರುತ್ತೆ. ಭಾರತೀಯ ಮಹಾಕಾವ್ಯಗಳನ್ನು ಹೆಸರಿಸುವುದು ಯಾವ ಸಾಮರ್ಥ್ಯ ಅಂದಾಗ ಜ್ಞಾನ. ನಂತರ ಮುಂದಿನ ಪ್ರಶ್ನೆ, ನೋಡಿ 39ನೇ ಪ್ರಶ್ನೆ, ಕಾಣಿಸ್ತಾ ಇದೆಯಲ್ಲ ನೋಡಿ. 39ನೇ ಪ್ರಶ್ನೆ, ಪೂರ್ವ ವೇದಕಾಲ ಮತ್ತು ಉತ್ತರ ವೇದಗಳ ಕಾಲದ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳನ್ನು ಗುರುತಿಸುವುದು. ಪೂರ್ವ ವೇದಕಾಲ ಮತ್ತು ಉತ್ತರ ವೇದಗಳ ಕಾಲದ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳನ್ನು ಗುರುತಿಸುವುದು ಯಾವ ಸಾಮರ್ಥ್ಯ? ಇಲ್ಲೂ ಕೂಡ ಯಾರ ಸಾಮರ್ಥ್ಯಗಳಲ್ಲಿ ಒಂದು ಅಂತ ಆಗಿದೆ ನೋಡಿ. ಯಾವ ಸಾಮರ್ಥ್ಯ ಆಗುತ್ತೆ ಇದು? ಪೂರ್ವ ವೇದಕಾಲ ಮತ್ತು ಉತ್ತರ ವೇದಗಳ ಕಾಲದ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳನ್ನು ಗುರುತಿಸೋದು ಯಾವ ಸಾಮರ್ಥ್ಯ ಆಗುತ್ತೆ ಅಂತ ಅಂದರೆ, ಈಗ ನೋಡಿ ನಿಮಗೆ ಜ್ಞಾನ ಅಂದರೆ ನಾನು ಹೇಳಿದೆ, ಸ್ಮರಿಸುತ್ತಾರೆ, ಗುರುತಿಸೋದು, ಮತ್ತು ತಿಳುವಳಿಕೆ ಅಂತ ಅಂದರೆ ವಿವರಿಸೋದು, ಕಾರಣ ಕೊಡೋದು, ಉದಾಹರಣೆಯನ್ನು ನೀಡೋದು, ವಿಮರ್ಶಿಸೋದು, ಇದೆಲ್ಲ ಏನಕ್ಕೆ ಬರುತ್ತೆ ಅಂದರೆ ತಿಳುವಳಿಕೆಗೆ ಬರುತ್ತೆ ನೋಡಿ. ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲದ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳನ್ನು ಗುರುತಿಸೋದು ಅಂತ ಅಂದಾಗ ಅದು ಏನಾಗುತ್ತೆ ಅಂತಂದರೆ ವ್ಯತ್ಯಾಸ ಆಗುತ್ತೆ. ಪೂರ್ವ ವೇದ ಕಾಲದಲ್ಲಿ ಏನಾಗಿದೆ, ಉತ್ತರ ವೇದಗಳ ಕಾಲದಲ್ಲಿ ಏನಾಗಿದೆ, ಸಮಾಜದಲ್ಲಿ ಉಂಟಾದ ಬದಲಾವಣೆ ಅಂದಾಗ ವ್ಯತ್ಯಾಸ ಬರೋದ್ರಿಂದ ಇದು ಏನಕ್ಕೆ ಬರುತ್ತೆ ಅಂದರೆ ತಿಳುವಳಿಕೆಗೆ ಬರುತ್ತೆ ನೋಡಿ. ತಿಳುವಳಿಕೆಯಲ್ಲಿ ವಿವರಿಸೋದು, ಕಾರಣ ಕೊಡೋದು, ಮತ್ತು ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸೋದು, ಉದಾಹರಣೆಯನ್ನು ನೀಡೋದು,
ವಿಮರ್ಶಿಸೋದು ಬರೋದ್ರಿಂದ ಇದು ಯಾವ ಸಾಮರ್ಥ್ಯ ಅಂತ ಅಂದಾಗ ಸ್ನೇಹಿತರೆ ಯಾವ ಸಾಮರ್ಥ್ಯ ಆಗುತ್ತೆ? ಇದು ತಿಳುವಳಿಕೆ ಆಗುತ್ತೆ. ಇದು ಯಾವ ಸಾಮರ್ಥ್ಯಕ್ಕೆ ಬರುತ್ತೆ? ವ್ಯತ್ಯಾಸ ನೀಡೋದ್ರಿಂದ ಅದು ತಿಳುವಳಿಕೆ ಆಗುತ್ತೆ. ನಂತರ ವೇದಕಾಲದ ಜನರು ಹಂತ ಹಂತವಾಗಿ ಯಾವ ನದಿ ಬಯಲಿಗೆ ವಲಸೆ ಹೋದರು? ಎ ಸಿಂಧೂ ನದಿ ಬಯಲು, ಬಿ ಗಂಗಾ ಯಮುನಾ ನದಿ ಬಯಲು, ಸಿ ಕೃಷ್ಣ ಕಾವೇರಿ ನದಿ ಬಯಲು, ಡಿ ನರ್ಮದಾ ತಪತಿ ನದಿ ಬಯಲು. ನೋಡಿ, ವೇದಕಾಲದ ಜನರು ಹಂತ ಹಂತವಾಗಿ ಏನು ಮಾಡ್ತಾರೆ ಅಂತಂದರೆ ಗಂಗಾ ಮತ್ತು ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾರೆ. ನೋಡಿ, ವೇದಕಾಲದ ಜನರು ಹಂತ ಹಂತವಾಗಿ ಎಲ್ಲಿಗೆ ಹೋಗ್ತಾರೆ ವಲಸೆ? ಬಿ ಆಪ್ಷನ್ ಬಿ ಗಂಗಾ ಮತ್ತು ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾರೆ. ಯಾಕಂದರೆ ನೀರಿರೋ ಕಡೆ ನಾವು ಆರಾಮಾಗಿ ವಾಸ ಮಾಡ್ಬೋದು ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಯಾವಾಗಲೂ ಎಲ್ಲ ಜನಗಳು ಕೂಡ ನದಿ ಬಯಲನ್ನು ಹುಡುಕ್ತಾ ಇರ್ತಾರೆ. ನಂತರ 41ನೇ ಪ್ರಶ್ನೆ ಬಂದು, ಪೂರ್ವ ವೇದ ಕಾಲದಲ್ಲಿ ಯಾವ ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು? ಪೂರ್ವವೇದ ಕಾಲದಲ್ಲಿ ಯಾವ ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಅಂತ ಅಂದಾಗ ಎ ಸಮಾಜದಲ್ಲಿ, ಬಿ ಆರ್ಥಿಕ ಜೀವನದಲ್ಲಿ, ಸಿ ರಾಜಕೀಯ ಜೀವನದಲ್ಲಿ, ಡಿ ಧಾರ್ಮಿಕ ಜೀವನದಲ್ಲಿ. ನೋಡಿ, ಪೂರ್ವವೇದ ಕಾಲದ ಕೃಷಿ, ವೈದ್ಯಕೀಯ, ಪುರೋಹಿತ ಈ ಎಲ್ಲ ವೃತ್ತಿಗಳು ಮುಖ್ಯವಾಗಿ ಆರ್ಥಿಕ ಜೀವನಕ್ಕೆ ಬೇಕಾಗಿರುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ? ಆರ್ಥಿಕ ಜೀವನದಲ್ಲಿ ಈ ಪೂರ್ವವೇದ ಕಾಲದಲ್ಲಿ ಆರ್ಥಿಕ ಜೀವನದಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ತುಂಬ ಮುಖ್ಯ ಆಗಿರುತ್ತೆ. ನಂತರ 42ನೇ ಪ್ರಶ್ನೆ, ಹತ್ತಿ ಮತ್ತು ಉಣ್ಣೆ ನೇಯುವವರು ಬಡಗಿಗಳು, ಕಮ್ಮಾರರು ಮತ್ತು ಕುಂಬಾರರು ಯಾವ ಕಾಲದಲ್ಲಿ ಇದ್ದರು? ಎ ಉತ್ತರ ವೇದ ಕಾಲ, ಬಿ ಪೂರ್ವವೇದ ಕಾಲ, ಸಿ ಮಧ್ಯಕಾಲೀನ ಕಾಲ, ಡಿ ಆಧುನಿಕ ಕಾಲ. ನೋಡಿ, ಯಾವ ಕಾಲದಲ್ಲಿ ಹತ್ತಿ ಮತ್ತು ಉಣ್ಣೆ ನೇಯುವವರು ಯಾವ ಕಾಲದಲ್ಲಿ ಇದ್ದರು ಅಂತ ಅಂದಾಗ ಇದು ಆಪ್ಷನ್ ಬಿ ಬರುತ್ತೆ. ಪೂರ್ವವೇದ ಕಾಲದಲ್ಲಿ ಹತ್ತಿ ಮತ್ತು ಉಣ್ಣೆ ನೇಯುವವರು, ಬಡಗಿಗಳು, ಕಮ್ಮಾರರು, ಕುಂಬಾರರು ಇವರೆಲ್ಲರೂ ಕೂಡ ಪೂರ್ವವೇದ ಕಾಲದಲ್ಲಿ ಬರ್ತಾರೆ. ನಂತರ ಮುಂದಿನ ಪ್ರಶ್ನೆ, ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನು ಆಗಿದ್ದ ಕಾಲ ಯಾವುದು? ನೋಡಿ, ರಾಜ ಹಿರಿಯರ ಸಲಹೆಗಳನ್ನ ಪಡ್ಕೊಂಡು ತೀರ್ಮಾನ ಕೊಡುವಂತಹ ನ್ಯಾಯಾಧೀಶ ಆಗಿರ್ತಾನೆ. ಅದು ಯಾವ ಕಾಲದಲ್ಲಿ ಅಂತ ಕೇಳಿದಾಗ ನೋಡಿ, ಎ ಉತ್ತರ ವೇದ ಕಾಲ, ಬಿ ಪೂರ್ವವೇದ ಕಾಲ, ಸಿ ಚಾಲುಕ್ಯರ ಕಾಲ, ಡಿ ಮೌರ್ಯರ ಕಾಲ. ಅದರಲ್ಲಿ ಆಪ್ಷನ್ ಬಿ ಏನಾಗುತ್ತೆ? ಪೂರ್ವವೇದ ಕಾಲ ಆಗುತ್ತೆ. ರಾಜನು ಹಿರಿಯರ ಸಲಹೆಗಳನ್ನ ಪಡ್ಕೊಂಡು ತೀರ್ಮಾನ ಕೊಡುವ ನ್ಯಾಯಾಧೀಶ ಆಗಿರ್ತಾನೆ, ಅದು ಪೂರ್ವವೇದ ಕಾಲದಲ್ಲಿ ಆಗಿರುತ್ತೆ. ನಂತರ ಪೂರ್ವವೇದ ಕಾಲದಲ್ಲಿ ಆರಾಧಿಸುತ್ತಿದ್ದ ದೇವತೆಗಳಲ್ಲಿ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದವರು ಸೇರಿದ್ದಾರೆಯೇ? ನೋಡಿ, ಪೂರ್ವವೇದ ಕಾಲದಲ್ಲಿ ಆರಾಧಿಸ್ತಾ ಇದ್ರು. ಯಾವ್ಯಾವ ದೇವತೆಗಳನ್ನ ಆರಾಧಿಸ್ತಾ ಇದ್ರು? ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದವರು ಇದ್ರ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಎ ಇಲ್ಲ, ಬಿ ಹೌದು, ಸಿ ಕೆಲವು ಮಾತ್ರ, ಡಿ ಅವೆಲ್ಲವೂ ನಂತರದ ಕಾಲದವು ಅಂತ ಕೇಳಿದ್ದಾರೆ. ಹೌದು, ಪೂರ್ವವೇದ ಕಾಲದಲ್ಲಿ ಆರಾಧಿಸಿದಂಥ ದೇವತೆಗಳಲ್ಲಿ ಎಲ್ಲ ದೇವತೆಗಳು ಕೂಡ ಆರಾಧಿಸ್ತಾ ಇದ್ರು. ಹೌದು ಅನ್ನೋದು ಆನ್ಸರ್ ಆಗುತ್ತೆ. ನಂತರ ಮುಂದಿನ ಪ್ರಶ್ನೆ, ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದಂತಹ 2 ಮಹಾಕಾವ್ಯಗಳು ಯಾವುವು ಅಂತ. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ ಅಂತ ಕೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ರಾಮಾಯಣ ಮತ್ತು ಮಹಾಭಾರತ ಅಂತ. ನೋಡಿ, ಎ ರಾಮಾಯಣ ಮತ್ತು ಭಗವದ್ಗೀತೆ, ಬಿ ಮಹಾಭಾರತ ಮತ್ತು ಉಪನಿಷತ್ತುಗಳು, ಸಿ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ, ಡಿ ವೇದಗಳು ಮತ್ತು ಪುರಾಣಗಳು. ನೋಡಿ, ಅದರಲ್ಲಿ ಆಪ್ಷನ್ ಸಿ ರಾಮಾಯಣ, ವಾಲ್ಮೀಕಿ ಬರೆದಂತಹ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಏನಾಗುತ್ತೆ? ಅತ್ಯಂತ ಜನಪ್ರಿಯವಾದಂತಹ ನಮ್ಮ 2 ಭಾರತೀಯರ ಅತ್ಯಂತ ಜನಪ್ರಿಯವಾದಂತಹ 2 ಮಹಾಕಾವ್ಯಗಳು ಆಗಿರುತ್ತೆ. ನಂತರ 46ನೇ ಪ್ರಶ್ನೆ, ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆಯೇ? ಎ ಇಲ್ಲ, ಬಿ ಹೌದು, ಸಿ ಸ್ವಲ್ಪ ಮಟ್ಟಿಗೆ, ಡಿ ಅದು ಖಚಿತವಿಲ್ಲ. ನೋಡಿ, ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜೀವನದ ಮತ್ತು ಸಾಹಿತ್ಯ ಮತ್ತು ಕಲೆಗಳನ್ನ ರೂಪಿಸಿದ್ದಾವೆ. ಹೌದು,
ಇದಕ್ಕೆ ಆನ್ಸರು ಏನಾಗುತ್ತೆ ಬಿ, ಹೌದು, ರೂಪಿಸಿದ್ದಾರೆ. ಆಯಿತಾ. ನಂತರ ವೇದ ಕಾಲದವರು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರೆ, ವಿಂಧ್ಯ ಪರ್ವತಗಳನ್ನ ದಾಟಿ ದಕ್ಷಿಣಕ್ಕೆ ಹೋದ್ರ? ಹೌದು. ಏನು ಮಾಡಿದ್ರು? ದಕ್ಷಿಣಕ್ಕೆ ಹೋಗ್ತಾರೆ. ಆಯಿತಾ. ವಿಂಧ್ಯ ಪರ್ವತಗಳನ್ನ ದಾಟಿ ದಕ್ಷಿಣಕ್ಕೆ ಹೋಗಿದ್ದಾರೆ. ನಂತರ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಹಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆಯೇ? ಘಗ್ಗರ್ ಹಕ್ರಾ ನದಿ ನೋಡಿ, ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿದೆ. ಯಾವುದು? ಘಗ್ಗರ್ ಹಕ್ರಾ ನದಿ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆಯಾ ಇಲ್ವಾ ಅಂತ ಕೇಳಿದಾಗ ಎ ಇಲ್ಲ, ಬಿ ಹೌದು, ಸಿ ಅದು ಬೇರೆ ನದಿ, ಡಿ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನೋಡಿ, ಆಪ್ಷನ್ ಬಿ ಏನಾಗುತ್ತೆ? ಹೌದು, ಘಗ್ಗರ್ ಹಕ್ರಾ ನದಿ ಪ್ರಾಚೀನ ಸರಸ್ವತಿ ಎಂದು ನಂಬಿದ್ದಾರೆ. ನಂತರ 49ನೇ ಪ್ರಶ್ನೆ, ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೇಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವು ಇದೆಯೇ? ಹೌದು, ಇದೆ. ನೋಡಿ, ಆಪ್ಷನ್ ಎ ಇಲ್ಲ, ಬಿ ಹೌದು, ಸಿ ಅದು ಹೊಸ ಮಾಹಿತಿ, ಡಿ ಇದು ಕೇವಲ ಊಹೆ. ನೋಡಿ, ಅಫ್ಘಾನಿಸ್ತಾನದಲ್ಲಿರುವಂತಹ ಹೇಲ್ಮಂಡ್ ಎನ್ನುವಂತಹ ನದಿ ಪ್ರಾಚೀನ ಸರಸ್ವತಿ ನದಿ ಅಂತ ಎಲ್ಲರ ಅಭಿಪ್ರಾಯ ಆಗಿದೆ. ಹೌದು ಅಂತ ಆನ್ಸರ್ ಆಗುತ್ತೆ. ನಂತರ ಕೊನೆಯ ಪ್ರಶ್ನೆ, ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಯಾವ ಪದ್ಧತಿ ರೂಢಿಯಲ್ಲಿತ್ತು? ಉನ್ನತ ವರ್ಗದಲ್ಲಿ ಯಾವ ಪದ್ಧತಿ ರೂಢಿಯಿತ್ತು? ಎ ಏಕಪತ್ನಿತ್ವ, ಬಿ ಬಹುಪತ್ನಿತ್ವ, ಸಿ ವಿಧವಾ ವಿವಾಹ, ಡಿ ಬಾಲ್ಯ ವಿವಾಹ. ನೋಡಿ, ಯಾವ ಪದ್ಧತಿ ರೂಢಿಯಲ್ಲಿತ್ತು ಅಂತಂದರೆ ಬಹುಪತ್ನಿತ್ವ ಪದ್ಧತಿ. ಯಾವ ಪದ್ಧತಿ ರೂಢಿಯಲ್ಲಿತ್ತು? ಬಹುಪತ್ನಿತ್ವ ಪದ್ಧತಿ ರೂಢಿಯಲ್ಲಿತ್ತು. ನೋಡಿ, ಇಲ್ಲಿಗೆ ವೇದಕಾಲದ ಸಂಸ್ಕೃತಿಯ 50 ಪ್ರಶ್ನೋತ್ತರಗಳು ಮುಗಿದಿದ್ದಾವೆ. ಏನಾದರೂ ನಿಮಗೆ ಡೌಟ್ ಇದ್ದರೆ, ಅಕಸ್ಮಾತ್ ಯಾವುದಾದ್ರೂ ತಪ್ಪಿದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.